ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 33. ಬಾಳನ್ನು ಹಣ್ಣು ಮಾಡಿ ಸಮರ್ಪಿಸಿ. ಬಂದವರು ಏನಾದರೂ ತಂದರೆ ಅವರ ಅಂತರಂಗವನ್ನು ಅರಿತೆ ಗುರುನಾಥರು ಸ್ವೀಕರಿಸುತ್ತಿದ್ದರು. ಅಹಂಭಾವದಿಂದ ತಂದದ್ದು ಅನ್ಯ ಮಾರ್ಗಗಳಿಂದ ಗಳಿಸಿರುವುದನ್ನು ಮುಟ್ಟುವುದಿರಲಿ, ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಅಂತಹವರಿಗೆ ನಿರ್ದಾಕ್ಷಿಣ್ಯವಾಗಿ ಮನೆಯೊಳಗೆ ಬಿಡದ ಅನೇಕ ಘಟನೆಗಳಿವೆ. ದಾನ ಕೊಡುವೆನೆಂದು ಬೀಗುವ ಸೋಗಿನ ದಾನಿಗಳಿಗೆ ಗುರುನಾಥರ ಮಾತಿನ ಚಡಿಯೇಟು ಅದೆಷ್ಟು ಬಿದ್ದಿದೆಯೋ. ಈ ಎಲ್ಲ ಹಿನ್ನೆಲೆಯಲ್ಲಿ ಭಕ್ತ ಸಮೂಹವನ್ನು ತಿದ್ದಿ ತೀಡಿ ಪರಿಶುದ್ಧ ಮೂರ್ತಿಗಳನ್ನಾಗಿಸುವ ಗುರುಕರುಣೆಗೆ ಇಲ್ಲೆಲ್ಲ ಕಂಡು ಬರುತ್ತಿತ್ತು. ಹಾಗಂತ ಪರಿಶುದ್ಧ ಭಾವದಿಂದ ಸಮರ್ಪಿಸುವ ಭಕ್ತರ ಮನೆಗೆ ಹೋಗಿ ಬೇಡಿ ಪಡೆದದ್ದಿದೆ, ಕೈತುತ್ತು ಉಂಡದ್ದಿದೆ. ಅಂತಹ ಕೈತುತ್ತು ನೀಡಿ ಆ ಮಹಾತಾಯಂದಿರುಗಳಿಗೆ ಬೇಡಿ ಪಡೆದಾಗ ಗುರುನಾಥರಿಗೆ ನೀಡಿ ಧನ್ಯರಾದ ಆ ಅಕ್ಕ ತಂಗಿಯರಿಗೆ 1000 ನಮನಗಳನ್ನು ಮಾಡಿದರೂ ಸಾಲದು. ಒಮ್ಮೆ ಭದ್ರಾವತಿಯ ಸಹೋದರಿಯರಿಬ್ಬರು ಗುರುನಾಥರನ್ನು ನೋಡಲು ಹೊರಟರು. ಅನೇಕ ಸಾರಿ ಇವರು ಹೋಗಿ ಬಂದಿದ್ದರು. ತಮ್ಮನೆಂದರು, ಅಣ್ಣ ಗುರುಗಳಿಗೆ ದೊಡ್ಡ ದೊಡ್ಡ ಒಳ್ಳೆಯ ಬಾಳೆಹಣ್ಣಿನ ಚಿಪ್ಪುಗಳನ್ನು ಕೊಡಬೇಕೆಂದು ತಂದಿದ್ದೇನೆ. ಅನುಭವಿ ಅಣ್ಣನೆಂದರು. ನೀನು ಏನು ತಂದರು ಅವರು ತೆಗೆದುಕೊಳ್ಳಲಪ್ಪ, ಯಾಕೆ ವೃಥಾ ಪರೀಕ್ಷೆ ಮಾಡ್ತೀಯ? ಶುದ್ಧ ಮನದ ಭಕ್ತಿಯೊಂದೇ ಅವರಿಗೆ ಬೇಕು. ಅಣ್ಣನ ಮಾತನ್ನು ಮಧ್ಯದಲ್ಲೇ ತುಂಡರಿಸಿದ ತಮ್ಮ ಹೀಗಂದರು, ಅಣ್ಣ, ಇಂತಹ ಬಾಳೆಹಣ್ಣು ಗುರುಗಳೇನು ಯಾರಾದರೂ ತೆಗೆದುಕೊಂಡೇ ತೀರುತ್ತಾರೆ. ಅದನ್ನು ನೋಡಿದರೆ ತಿನ್ನಬೇಕೆನಿಸುತ್ತೆ ಎಂದರು ಗರ್ವದಿಂದ. ಇಬ್ಬರು ಬಹುಮುಂಚೆ ಬೆಳಗಿಗೆ ಗುರುನಾಥರ ಮನೆ ಸೇರಿದರು. ಅತಿಥಿಗಳಿಗೆ ಆದರ ಸತ್ಕಾರಗಳಾದವು. ಇನ್ನು ಅನೇಕ ಭಕ್ತರು ಬಂದು ಕುಳಿತರು. ಬಾಳೆಹಣ್ಣು ತಂದಿದ್ದ ಇವರು ಎದ್ದು ಅದನ್ನು ಗುರುಗಳಿಗೆ ಕೊಡಲು ಎದ್ದಾಗ ಗುರುನಾಥರು ಸನ್ನೆ ಮಾಡುತ್ತಾ, ಇರಲಿ, ನಿಮ್ಮ ಹತ್ತಿರವೇ ಇರಲಿ, ನಾನು ಕೊಡುತ್ತೇನೆ ಎಂದರು. 7 ಗಂಟೆ, 8 ಗಂಟೆ, 9:30 ಆಗಿಬಿಟ್ಟಿತು. ಆಗ ಗುರುನಾಥರ ಮನೆಯ ಮುಂದಿನಿಂದ ಹಳ್ಳಿಯ ಹುಡುಗರು ಶಾಲೆಯ ಕಡೆಗೆ ಹೋಗುತ್ತಿದ್ದರು. ಬಾಳೆಹಣ್ಣು ತಂದವರ ಕಡೆ ನೋಡಿ, ಬನ್ನಿ ಬಾಳೆಹಣ್ಣು ತನ್ನಿ ಎಂದು ಹೊರನಡೆದರು. ಬೀದಿಯಲ್ಲಿ ಸಾಗುತ್ತಿದ್ದ ಮಕ್ಕಳಿಗೆಲ್ಲ ಒಂದೊಂದು ಹಣ್ಣನ್ನು ಕೊಡಿಸಿದರು. ಅಷ್ಟು ಉತ್ತಮವಾದ ಬಾಳೆಹಣ್ಣುಗಳನ್ನು ಕಂಡೇ ಇರದ ಮಕ್ಕಳ ಮುಖವರಳಿತು. ಬಹಳ ಸಂತಸದಿಂದ ಹಣ್ಣನ್ನು ತಿಂದ ಮಕ್ಕಳ ಮುಖದಲ್ಲಿ ಸಂತೃಪ್ತಿಯ ಆನಂದ ಭಾವ ಕಂಡಿತು. ನೋಡಿ ನೋಡಿ ಆ ಮಕ್ಕಳು ಅದೆಷ್ಟು ಸಂತಸ ಪಡ್ತಿದ್ದಾವೆ. ಅಲ್ಲಿ ಭಗವಂತನ ದರ್ಶನವಾಗ್ತಿದೆ, ಆನಂದದ ದರ್ಶನವಾಗ್ತಿದೆ. ಅದು ಬಿಟ್ಟು ನನಗೆ ಕೊಟ್ಟರೆ ಏನು ಪ್ರಯೋಜನ? ಆ ಹಳ್ಳಿಯ ಬಳಲಿದ ಬಡ ಮಕ್ಕಳಿಗಿದರ ಅವಶ್ಯಕತೆ ಇತ್ತು ಎನ್ನುತ್ತಾ ಒಳ ನಡೆದರವರು. ಬಾಳೆಹಣ್ಣು ತಂದವರ ಕೈ ಖಾಲಿಯಾಗಿತ್ತು. ಎಂತಹವರು ಇದನ್ನು ತೆಗೆದುಕೊಳ್ಳಲೇಬೇಕು ಎಂಬ ಮಾತು ಸೋತಿತ್ತು. ಹೀಗೆ ಪರಮಾತ್ಮನೆಂದರೆ ಸ್ವಸ್ಥ ಆನಂದ ಸ್ವರೂಪಿ. ಮನಸ್ಸು ಮಾಡಿದರೆ ಎಲ್ಲೂ ಆತನನ್ನು ಕಾಣಬಹುದೆಂಬ ಸರಳ ಮಾರ್ಗವನ್ನೇ ತೋರಿದ್ದರು. ನಮ್ಮ ತಪ್ಪನ್ನು ನವಿರಾಗಿ ಖಂಡಿಸಿ ಮನೋಮಯದಂತೆ ತಿದ್ದುತ್ತಿದ್ದ ಗುರುನಾಥರು ಜಗತ್ತು ತಿದ್ದುವ ಮಹಾಗುರುವಾಗಿದ್ದರೆಂದರೆ ಅತಿಶಯೋಕ್ತಿ ಏನಲ್ಲ. ಬಾಳೆಹಣ್ಣು ನೀಡುವ ಸಂದರ್ಭ ಬಂದಾಗ ಬಾಳನ್ನು ಹಣ್ಣು ಮಾಡಿ ಅದನ್ನು ಪರಮಾತ್ಮನಿಗರ್ಪಿಸಿ ಎಂದು ಮಾರ್ಮಿಕವಾಗಿ ಗುರುನಾಥರು ನುಡಿಯುತ್ತಿದ್ದುದನ್ನೆಲ್ಲೇ ಸ್ಮರಿಸಬಹುದಾಗಿದೆ. ಸನ್ಮಾನ್ಯ ಓದುಗ ಮಿತ್ರರೇ, ಅನಂತ ಕೋಟಿ ಶಿಷ್ಯರುಗಳಲ್ಲಿ ಅನಂತಾನಂದ ಅನುಭವಗಳು ತುಂಬಿವೆ. ಅನಂತವೆಂದರೆ ಅಂತ್ಯವಿಲ್ಲದ್ದಲ್ಲವೇ? ಅಂತ್ಯವಾಗದ ಗುರುಲೀಲೆ ಹೀಗೆ ಮುಂದುವರಿಯಲಿ. ನಿಮ್ಮ ಸಹಯೋಗದಿಂದ ನಾಳೆ ಅದೇನು ಕರುಣಿಸುವರೋ ಬನ್ನಿ, ನಾಳೆ ಇಂದಾಗಿಸಲು. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.